ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ಯೇಸುವನ್ನು ಹಿಂಬಾಲಿಸುವವರಿಗೆ ನಿತ್ಯ ಭದ್ರತೆ. ಯೇಸು ಹೇಳಿದಂತೆ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ದೇವರು ಮನುಷ್ಯ ಜೀವಿಸ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರು ಮುಖ್ಯವಾಗಿ ಆತ ಕೊಟ್ಟಂಥ ರೊಟ್ಟಿ ಇದೆಯಲ್ಲ, ಅದು ಒಂದು ಜೀವಪರವಾದಂಥ ರೊಟ್ಟಿ. ನಮ್ಮ ಜೀವಿತಗಳನ್ನು ಒಳ್ಳೆಯ ಹಾದಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ರೊಟ್ಟಿ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಈ ವಚನದಲ್ಲಿ ನಾವು ನೋಡುವುದಾದರೆ ಸತ್ಯವೇದದ ಅನೇಕ ಕಡೆ ದೇವರು ಜೀವಪರವಾದಂಥದ್ದು. ನಮ್ಮೊಟ್ಟಿಗೆ ಆಗಾಗ ದೇವರು ಮಾತನಾಡ್ತಾರೆ. ಸತ್ಯದ ಬೋಧನೆಗಳ ಕುರಿತಾಗಿ ದೇವರು ಮಾತನಾಡುವವರಾಗಿದ್ದಾರೆ. ನಮ್ಮೊಳಗಡೆ ಸತ್ಯದ ದೇವರಾಗಿದ್ದಾರೆ. ನೀವು ನೋಡಿ, ಮತ್ತಾಯ 4ನೇ ಅಧ್ಯಾಯ 6 ಮತ್ತು 7 ನೀವು ನೋಡುವುದಾದರೆ ಅಲ್ಲಿ ನೀನು ದೇವಕುಮಾರನಾಗಿದ್ದರೆ ನೀನಾಗಿಯೇ ಕೆಳಗೆ ಧುಮುಕು, ಯಾಕೆಂದರೆ ಯಾವ ಸಮಯದಲ್ಲಾದರೂ ನಿನ್ನ ಕಾಲು ಕಲ್ಲಿಗೆ ಅಪ್ಪಳಿಸಿದಂತೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಅಪ್ಪಣೆ ಕೊಡುವನು. ಇಲ್ಲಿ ನೋಡಿ, ಇಲ್ಲಿ ದೇವರನ್ನ ಇಲ್ಲಿ ನಾವು ನೋಡ್ತೇವೆ. ದೇವರಿಗೆ ಶೋಧನೆಗಳು ಬರ್ತದೆ. ಆಗ ದೇವರು ಹೇಳ್ತಾರೆ ನೇರವಾಗಿ, ಸತ್ಯವೇದದಲ್ಲಿ ಒಂದು ಸಮತೋಲನ ಇದೆ, ಸತ್ಯವೇದದಲ್ಲಿ ಒಂದು ಸಮತೋಲನ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ನಾವು ನಿತ್ಯ ಭದ್ರತೆಯ ಸಿದ್ಧಾಂತವನ್ನು ಪರಿಶೀಲನೆ ಮಾಡಿದಾಗ 2 ಮಹತ್ವಪೂರ್ಣವಾದಂಥ ಸತ್ಯಗಳು ನಮ್ಮನ್ನು ನಡೆಸ್ತವೆ ಪ್ರಿಯರೇ. ದೇವರು ಸ್ವತಂತ್ರ ಚಿತ್ತವನ್ನು ನೀವು ನೋಡಿ, ಸ್ವತಂತ್ರ ಮತ್ತು ಚಿತ್ತ ಅನ್ನುವಂಥದ್ದನ್ನು ದೇವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಯಾಕಂದರೆ ದೇವರು ನಿತ್ಯ ಕಾಲದಿಂದ ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರು ಮಾನವನಿಗೆ ಒಂದು ನಿತ್ಯ ಜೀವಿತವನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ನಿತ್ಯ ಜೀವಿತವನ್ನು ದೇವರು ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವಂಥ ದೇವರು ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವರು ಅನೇಕ ಸಮಯಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. 1 ಪೇತ್ರ 1ನೇ ಅಧ್ಯಾಯ ನೀವು ನೋಡುವುದಾದರೆ ಅಲ್ಲಿ ದೇವರು ತನ್ನ ಮಕ್ಕಳಿಗಾಗಿ ಆರಿಸಿಕೊಂಡಿರುವುದು ಮತ್ತು ಅದು ಗೊತ್ತು ಗುರಿ ಇಲ್ಲದೆ ಆಯ್ಕೆ ಇಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ದೇವರು ನಮ್ಮನ್ನು ಒಂದು ಗುರಿಗೋಸ್ಕರ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದು ಸ್ಪಷ್ಟವಾದಂಥ ಒಂದು ದಾರಿಗೋಸ್ಕರ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ದೇವರಿಗೆ ನಾವು ಭಾಳ ಇಷ್ಟ ಪ್ರಿಯರೇ. ಇವತ್ತು ದೇವರು ನಮ್ಮನ್ನು ಮುಟ್ಟಲಿಲ್ಲ ಅಂತಂದಿದ್ದರೆ ನಾವು ಎಂದೋ ಮಣ್ಣಾಗಿ ಹೋಗ್ತಾ ಇದ್ವಿ. ಆದರೆ ದೇವರ ಕೃಪೆ ನಮ್ಮನ್ನು ಎಂದು ಉಸಿರಾಡುವಂತೆ ಈ ಲೋಕದಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಯಾಕಂದರೆ ದೇವರು ನಿತ್ಯ ಕಾಲದಿಂದ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಮ್ಮನ್ನು ಕೈ ಹಿಡಿದು ಮಗನೇ ಮಗಳೇ ಎಂಬುದಾಗಿ ನಮ್ಮನ್ನು ಆತನೊಟ್ಟಿಗೆ ಹೆಜ್ಜೆಯೊಂದಿಗೆ ಹೆಜ್ಜೆಯಾಗಿ ಆತನ ಧ್ವನಿಯನ್ನು ಕಾಲಕ್ಕೆ ನೀಡಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ದೇವರ ಮಕ್ಕಳು, ಆತನ ಮಕ್ಕಳು. ನಾವು ಆತನ ಪ್ರೀತಿಗೆ ಪಾತ್ರರು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಒಪ್ಪಿಸಿಕೊಡ್ತೇವೆ ದೇವರೇ ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ. ದೇವ, ನಮ್ಮ ಈ ವಾರದ ಪ್ರಾರಂಭ ದಿನಗಳಲ್ಲಿ ಸ್ವಾಮಿ ಅಪ್ಪ, ವಿಶೇಷವಾಗಿ ಸ್ವಾಮಿ ನಮ್ಮ ಕುಟುಂಬಗಳನ್ನು ಯೇಸುವೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸ್ವಾಮಿ ಕಟ್ಟು ಸ್ವಾಮಿ. ದೇವರೇ, ಸಮಸ್ಯೆಗಳನ್ನು ದೇವರೇ ನಿಮ್ಮ ರಕ್ತದಿಂದ ಬಿಡುಗಡೆ ಕೊಡು ಸ್ವಾಮಿ. ಕುಟುಂಬಗಳನ್ನು ಕಟ್ಟಪ್ಪ. ನಮ್ಮ ಆರ್ಥಿಕವಾಗಿ ಇರತಕ್ಕಂಥ ಸಮಸ್ಯೆಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ, ಸಹಾಯ ಮಾಡಪ್ಪ ದೇವಾ. ವಿಶೇಷವಾಗಿ ಸ್ವಾಮಿ ಯಾರ್ಯಾರು ಸಾಲದ ಬಾಧೆಗಳಿಂದಿದ್ದಾರೋ ಅವರೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಿಂದ ಸಾಲಗಳಿಂದ ತೆಗೆಯಲ್ಪಡಲಿ ದೇವರೇ, ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯ